ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬರ್ತಿದ್ದಾರೆ. ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಜನವರಿ 22ರಂದು ರಾಮ ಮಂದಿರದ ಉದ್ಘಾಟನೆ ಆಗಲಿದೆ. ಅದಕ್ಕೂ ಮುಂಚೆಯೇ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಇವತ್ತು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ದೊಡ್ಡ ಸಮಾವೇಶವನ್ನ ಮಾಡಲಿದ್ದಾರೆ. ಅದರ ಜೊತೆಗೆ ಅಯೋಧ್ಯೆಯ ಗಲ್ಲಿಗಳಲ್ಲಿ ರೋಡ್ ಶೋ ಅನ್ನು ಕೂಡ ನಡೆಸಲಿದ್ದಾರೆ. ನಾನೀಗ ಪ್ರಮುಖ ಸರ್ಕಲ್ ನಲ್ಲಿದ್ದೇನೆ, ಲತಾ ಮಂಗೇಶ್ಕರ್ ಸರ್ಕಲ್. ಇದು ಯಾವ ರೀತಿಯಾಗಿ ತಯಾರಾಗಿದೆ, ಈ ಸರ್ಕಲ್ ಅನ್ನ ಯಾವ ರೀತಿ ರೆಡಿ ಮಾಡಲಾಗಿದೆ ಅನ್ನೋದು ನೋಡಬಹುದು. ಇದೇ ಸರ್ಕಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅದ್ರ ಜೊತೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಬರ್ತಾರೆ. ಈ ಸರ್ಕಲ್ ಅನ್ನ ಸಿಂಗರಿಸಲಾಗಿದೆ, ನೋಡ್ತಾ ಇರಬಹುದು, ಹೂವುಗಳಿಂದ ಅಲಂಕೃತ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕಟೌಟ್ಗಳನ್ನ ಹಾಕಲಾಗಿದೆ. ಮತ್ತೆ ರಸ್ತೆ ಇಕ್ಕೆಲಗಳಲ್ಲಿ ಜನರು ನಿಲ್ಲಿಕ್ಕೆ ಅಂದ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಬೇರೆ ಬೇರೆ ಜಿಲ್ಲೆಗಳಿಂದ ಬಿಜೆಪಿ ಕಾರ್ಯಕರ್ತರು, ಮೋದಿ ಅಭಿಮಾನಿಗಳು ಇವತ್ತು ಬರ್ತಾ ಇದ್ದಾರೆ. ಅವರು ನಿಲ್ಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡುವಾಗ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತವರು ಪ್ರಧಾನಿ ಮೋದಿ ಅವರಿಗೆ ವಿಶ್ ಅನ್ನ ಮಾಡ್ತಾರೆ. ಒಂದು 13 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರೋಡ್ ಶೋ ಅನ್ನ ಮಾಡುವಂತಹದ್ದು ನೋಡಬಹುದು. ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಒಂದು 6 ಹಂತದ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಇಡೀ ಅಯೋಧ್ಯಾದ್ಯಂತ. ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳ ಪೊಲೀಸರು ಕೂಡ ಇವತ್ತು ಅಯೋಧ್ಯೆಗೆ ಬಂದಿರುವಂತಹದ್ದು. ಜೊತೆಗೆ G20 ಸಮಾವೇಶದಲ್ಲಿ ಯಾವ ರೀತಿಯಾದಂತಹ ಭದ್ರತೆ ನವದೆಹಲಿಯಲ್ಲಿತ್ತು, ಅದೇ ರೀತಿಯಾದಂತಹ ಭದ್ರತೆ ನಾವಿವತ್ತು ಅಯೋಧ್ಯೆಯಲ್ಲಿ ನೋಡಬಹುದು. CRPF ತಂಡಗಳನ್ನು ಕೂಡ ನಿಯೋಜನೆ ಮಾಡಿರುವಂತಹದ್ದು, ಕೇಂದ್ರೀಯ ಭದ್ರತಾ ಪಡೆಗಳು ಅವರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಯೋಧ್ಯೆ ಯಾವ ರೀತಿ ಹೂಗಳಿಂದ ಅಲಂಕೃತ ಆಗಿದೆ. ಈಗ ನೀವು ನೋಡ್ತಿರ್ತಕ್ಕಂತಹ ರಸ್ತೆ ಇದು ರಾಮ್ಪಥ್, ಪ್ರಮುಖವಾಗಿ ರಾಮ ಮಂದಿರಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ. ಆ ರಸ್ತೆ ಇಕ್ಕೆಲಗಳನ್ನು ಹೂಗಳಿಂದ ಅಲಂಕೃತ ಮಾಡಲಾಗಿದೆ. ಒಂದು ಕಡೆ ಹೆಚ್ಚಿನ ಭದ್ರತೆ, ಇನ್ನೊಂದು ಕಡೆ ಹೆಚ್ಚಿನ ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿ ಇದ್ದಾರೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಗೆ ಬರ್ತಿರೋದ್ರಿಂದ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು, ನಾಯಕರುಗಳು ಈಗಲಿಂದಲೇ ಬಾವುಟಗಳನ್ನು ಹಿಡ್ಕೊಂಡು ಕಾದು ಕುಳಿತಿರುವಂತಹದ್ದು. 10:50ಕ್ಕೆ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ನಂತರ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆಯನ್ನ ಮಾಡ್ತಾರೆ. ನಂತರ ರೋಡ್ ಶೋ ಇರುತ್ತೆ. ನಂತರ ವಿಮಾನ ನಿಲ್ದಾಣವನ್ನು ಹೋಗಿ ಉದ್ಘಾಟನೆಯನ್ನ ಮಾಡ್ತಾರೆ. ಅಲ್ಲಿ ದೊಡ್ಡ ಸಮಾವೇಶ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ರಸ್ತೆ ಇಕ್ಕೆಲಗಳನ್ನ ಯಾವ ರೀತಿಯಾಗಿ ಸಿಂಗರಿಸಲಾಗಿದೆ ಹೂಗಳಿಂದ ಅನ್ನುವಂತಹದ್ದು. ಇದು ರಾಮ್ಪಥ್, ರಾಮ ಮಂದಿರಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ ಇದು. ಈ ರಸ್ತೆಯನ್ನ ವಿಸ್ತಾರವನ್ನ ಅಗಲೀಕರಣವನ್ನ ಮಾಡಿ ಒಂದು ವಿಶಾಲವಾಗಿ ರಸ್ತೆಯನ್ನ ಮಾಡಿರುವಂತಹದ್ದು. ಯಾವುದೇ ರಾಮ ಭಕ್ತರು, ಯಾತ್ರಾರ್ಥಿಗಳು ಅಯೋಧ್ಯೆಗೆ ಬಂದ್ರೆ ವಿಸ್ತಾರವಾಗಿ ಹೋಗಬೇಕು, ಯಾವುದೇ ಸಮಸ್ಯೆ ಇಲ್ಲದೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರಸ್ತೆಯನ್ನ ಅಗಲವನ್ನ ಮಾಡಲಾಗಿದೆ. ಮತ್ತೆ ರಸ್ತೆ ಇಕ್ಕೆಲೆಗಳಲ್ಲಿ ಇರ್ತಕ್ಕಂಥ ಕಟ್ಟಡಗಳಿಗೂ ಕೂಡ ಒಂದೇ ರೀತಿಯಾದಂತಹ ಬಣ್ಣವನ್ನ ಹೊಡೆಯಲಾಗಿದೆ. ಕಡು ಹಳದಿ ಬಣ್ಣವನ್ನ ಹೊಡೆದಿರುವಂತಹದ್ದು. ಒಂದು ರೀತಿಯಾಗಿ ಅಯೋಧ್ಯೆ ಒಂದು ಹಬ್ಬದ ವಾತಾವರಣ ಇವತ್ತು ಅಯೋಧ್ಯೆಯಲ್ಲಿ ಇರುವಂತಹದ್ದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ರಸ್ತೆ ಇಕ್ಕೆಲಗಳನ್ನು ಅನ್ನುವಂತಹ ನಿಟ್ಟಿನಲ್ಲಿ. ಸಾಕಷ್ಟು ಕಲಾವಿದರುಗಳು ಬರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡೋದ್ರಿಂದ ರೋಡ್ ಶೋ ಮಾಡೋದಕ್ಕೂ ಮುಂಚೆ ಇಲ್ಲಿ ಕಲಾ ತಂಡಗಳು ಬರ್ತಾರೆ, ಕಲಾ ಪ್ರದರ್ಶನ ಕೂಡ ಇರುತ್ತೆ. ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಕಾರ್ಯಕರ್ತರುಗಳು, ಮೋದಿ ಅಭಿಮಾನಿಗಳು ಬರ್ತಾರೆ. ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿಗೆ ಶುಭಾಶಯವನ್ನು ಕೋರ್ತಾರೆ. ಯಾಕಂದ್ರೆ ಇವತ್ತು ಅಯೋಧ್ಯೆಯಲ್ಲಿ ಒಂದೇ ದಿವಸ ಸುಮಾರು 16,000 ಕೋಟಿಯಷ್ಟು ಯೋಜನೆಗಳನ್ನು ಇವತ್ತು ಉದ್ಘಾಟನೆ ಮಾಡುವಂತಹದ್ದು. ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಉದ್ಘಾಟನೆ ಆಗ್ತಿದೆ. ಅದರ ಜೊತೆಗೆ ಒಂದು ಹೈಟೆಕ್ ಆದಂತಹ ರೈಲ್ವೆ ನಿಲ್ದಾಣ ಕೂಡ ಉದ್ಘಾಟನೆ ಆಗ್ತಿರುವಂತಹದ್ದು. ಇದೆಲ್ಲವೂ ಕೂಡ ಜನವರಿ 22ರ ಏನು ಮಹತ್ವದ ಕಾರ್ಯಕ್ರಮ ನಡೆಯುತ್ತೆ, ರಾಮ ಮಂದಿರ ಉದ್ಘಾಟನೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಅಯೋಧ್ಯೆಯನ್ನ ಒಂದು ಹೈಟೆಕ್ ಸಿಟಿಯ ರೀತಿ ಮಾಡಬೇಕು. ಅಯೋಧ್ಯೆಗೆ ಬರುವಂತಹ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು, ಸರಾಗವಾಗಿ ಅವರು ಅಯೋಧ್ಯೆಗೆ ಬಂದು ಶ್ರೀರಾಮ ಲಲ್ಲಾ ದರ್ಶನವನ್ನ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ರೀತಿಯಾದಂತಹ ಯೋಜನೆಗಳನ್ನ ಹಮ್ಮಿಕೊಂಡಿರುವಂತಹದ್ದು.